ಪ್ರಸಿದ್ಧ ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದಲ್ಲಿ ಶ್ರೀ ಕಂಚಿಕಾಮಾಕ್ಷಿ ಬಾಲಕಾ ಮಂಡಳಿಯು 62ನೇ ವರ್ಷದ ದಸರಾ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಶ್ರೀಮದ್ ಭಾಗವತ ಪುರಾಣ ಹಾಗೂ ಶಿವಪುರಾಣದ ನಮನ ಸ್ಕಂದದ ಅಧ್ಯಾಯ 15ರಿಂದ ಆಯ್ದ ಪರಶುರಾಮರಿಂದ ಕಾರ್ತ್ಯವೀರ್ಯಾರ್ಜುನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಓಂ ದತ್ತಾತ್ರೇಯಾಯ ನಮಃ. ಓಂ ದತ್ತಾತ್ರೇಯಾಯ ನಮಃ. ಓಂ ದತ್ತಾತ್ರೇಯಾಯ ನಮಃ. ಓಂ ದತ್ತಾತ್ರೇಯಾಯ ನಮಃ. ಮಗನೇ ಕಾರ್ತವೀರ್ಯಾರ್ಜುನ, ಅದೆಷ್ಟೋ ದೀರ್ಘಕಾಲದಿಂದ ನನ್ನನ್ನು ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದೀಯ. ನಿನ್ನ ಈ ಅನನ್ಯ ಭಕ್ತಿಗೆ ನಾನು ಮೈದೋರಿದ್ದೇನೆ. ಏನು ವರಬೇಕು ಕೇಳು. ಧನ್ಯನಾದೆ ದೇವ, ಧನ್ಯನಾದೆ ಸ್ವಾಮಿ. ಈ ಕಠಿಣ ತಪಸ್ಸು ಮಾಡಿದ್ದಕ್ಕೆ ನನ್ನ ಜನ್ಮ ಪಾವನವಾಯಿತು. ನಾನೊಬ್ಬ ಚಕ್ರವರ್ತಿ. ಯುದ್ಧದ ಮುಖೇನ ನನ್ನನ್ನು ಎದುರಿಸುವ ಎದುರಾಳಿಗಳನ್ನು ಸೋಲಿಸುವ ಶಕ್ತಿಯನ್ನು ಕೊಟ್ಟು ಅಜೇಯತ್ವವನ್ನು ಕೊಡು ದೇವ. ತಥಾಸ್ತು. ಮಗನೇ, ನಿನ್ನ ಇಚ್ಛೆಯಂತೆ ನಿನಗೆ ಅಪಾರ ಶಕ್ತಿಯ ಪ್ರತೀಕವಾಗಿ ಸಹಸ್ರ ಬಾಹುಗಳನ್ನು ಕರುಣಿಸುತ್ತೇನೆ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ಅಜೇಯತೆ ಅಂದರೆ ಮರಣವೇ ಇಲ್ಲವೆಂದಲ್ಲ. ಜಾತಸ್ಯ ಮರಣಂ ಧ್ರುವಂ ಎನ್ನುವ ಹಾಗೆ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕೂಡ ಒಂದು ದಿನ ಮರಣ ಹೊಂದಲೇಬೇಕು. ಅರ್ಜುನ, ನಾನು ಕೊಟ್ಟಂತಹ ವರವನ್ನು ಯಾವಾಗ ನೀನು ದುರುಪಯೋಗಪಡಿಸುತ್ತೀಯೋ, ಅಂದರೆ ಗೋಬ್ರಾಹ್ಮಣರನ್ನು ಹಿಂಸಿಸತೊಡಗಿದರೆ ಅಂದೇ ನಿನ್ನ ಮರಣ ನಿಶ್ಚಿತ. ಅದೂ ಕೂಡ ವಿಷ್ಣುವಿನ ಅಂಶದ ಮೂಲಕ ನಿನಗೆ ಮೋಕ್ಷವನ್ನು ಕರುಣಿಸುತ್ತಿದ್ದೇನೆ. ಅದಕ್ಕೆ ಪೂರಕವಾಗಿ ನಿನಗೆ ಸೋಲೇ ಬಾರದಂತೆ ನಿನ್ನ ಎದೆಯಲ್ಲಿ ಅಮೃತ ಕಲಶವನ್ನು ಪ್ರಾಪ್ತಿಸಿದ್ದೇನೆ. ಇದು ಯಾರಿಗೂ ಕೂಡ ಕಾಣುವುದಿಲ್ಲ. ನಿನ್ನಲ್ಲಿ ಅಮೃತ ಕಲಶ ಇದೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವನೇ ನಿನ್ನ ಮರಣಕ್ಕೆ ಕಾರಣನಾಗುತ್ತಾನೆ. ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಇನ್ನು ನನಗೆ ಏನು ಬೇಕು? ಶತ್ರುಗಳನ್ನು ಸೋಲಿಸುವ ಅಜೇಯತ್ವವನ್ನು ಕರುಣಿಸಿದ್ದಾರೆ ಗುರು ದತ್ತಾತ್ರೇಯರು. ಇನ್ನು ನನಗೆ ಮರಣದ ಭೀತಿ ಇಲ್ಲ. ಇನ್ನು ನನ್ನ ಗಮನ ದಿಗ್ವಿಜಯದ ಕಡೆಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನದಿಯಲ್ಲಿ ರಾಣಿಯರೊಂದಿಗೆ ಕಾಲ ಕಳೆಯದೆ ಬಹಳ ಸಮಯವಾಯಿತು. ನಿಮ್ಮೊಂದಿಗಿದ್ದು ನನ್ನ ಮನಸ್ಸು ನಿರಾಳವಾಗಿದೆ. ನಾನು ಇನ್ನು ಮಾಹಿಷ್ಮತಿ ಸಾಮ್ರಾಜ್ಯ ಮಾತ್ರವಲ್ಲದೆ ತ್ರಿಭುವನವನ್ನು ಸಹ ಆಳುವ ಸಮಯ ಬಂದಿದೆ. ನನ್ನ ಈ ಬಾಹುಗಳಿಂದ ನೋಡುವಿರಾ ನನ್ನ ಈ ಬಾಹುಗಳ ಶಕ್ತಿಗಳಿಂದ ಈ ನರ್ಮದಾ ನದಿಯನ್ನೇ ತಡೆದು ನಿಲ್ಲಿಸಬಲ್ಲೆ. ನೋಡುವಿರೇನು?
ಏನಾಯ್ತು? ಏನಾಯಿತು? ನರ್ಮದಾ ನದಿಯೇ ಕಂಪನವಾಗತೊಡಗಿದೆ. ನೀರಿನ ವೇಗ ಹೆಚ್ಚಿದೆ. ಯಾರು ನೀನು? ನನ್ನ ತಪಸ್ಸನ್ನು ಭಂಗ ಮಾಡಿದವನು. ಲೇ ಕಾರ್ತವೀರ್ಯಾರ್ಜುನ, ಸಹಸ್ರ ಬಾಹುಗಳನ್ನು ಹೊಂದಿದ ಮಾತ್ರಕ್ಕೆ ನೀನು ಪರಾಕ್ರಮಿ ಎಂದು ಬೀಗಬೇಡ. ಈ ಲಂಕಾಧಿಪತಿ ರಾವಣನ ಎದುರು ನಿನ್ನ ಪರಾಕ್ರಮ ನಡೆಯದು. ಪರಶಿವನ ಪರಮ ಭಕ್ತನಾದ ನನ್ನ ತಪಸ್ಸನ್ನು ಕೆಡಿಸಿ ನೀನು ತಪ್ಪು ಮಾಡಿಬಿಟ್ಟೆ. ಬಿಡಲಾರೆ, ನಿನ್ನನ್ನು ಬಿಡಲಾರೆ. ನನ್ನ ಸಾಮ್ರಾಜ್ಯದಲ್ಲಿ ತಪಸ್ಸನ್ನು ಆಚರಿಸುವ ನೀವು ನನ್ನಿಂದ ಏನು ಬೇಕಾದರೂ ಕೇಳಿ, ನಾನದನ್ನು ಕೊಡುತ್ತೇನೆ. ಲಂಕಾಧಿಪತಿ ರಾವಣನಿಗೆ ಕೇಳಿದ್ದನ್ನು ಕೊಡುವೆಯಾ? ತೊಲಗು ಇಲ್ಲಿಂದ. ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಡುತ್ತಿದ್ದೇನೆ. ನನಗೆ ಪ್ರಾಣ ಭಿಕ್ಷೆಯೇ? ಅಹಂಕಾರಿ, ನಿನ್ನನ್ನು ಪರಾಜಿಸಲು ನನ್ನ ಸಹಸ್ರ ಬಾಹುಗಳ ಶಕ್ತಿ ಏಕೆ? ಬಾ ಯುದ್ಧಕ್ಕೆ! ಪರಮೇಶ್ವರ! ಶಿವನ ಪರಮ ಭಕ್ತ ರಾವಣನನ್ನು ಜಯಿಸಿದೆ ನಾನು. ಲಂಕಾಧಿಪತಿಯಂತೆ ಲಂಕಾಧಿಪತಿ, ದಶಮುಖನಂತೆ ಅವನು. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ನನ್ನ ಸಹಸ್ರ ಭುಜದ ಪರಾಕ್ರಮದ ಮುಂದೆ ನಿನ್ನ 10 ತಲೆಗಳು ತೃಣಕ್ಕೆ ಸಮಾನ. ಕಾರ್ತವೀರ್ಯಾರ್ಜುನನಿಗೆ ವರುಣದೇವನ ನಮಸ್ಕಾರಗಳು. ನಿನಗೆ ಮತ್ತು ರಾವಣೇಶ್ವರನ ನಡುವೆ ಮಹಾಯುದ್ಧವೇ ನಡೆದು ಹೋಯಿತು ಎಂದು ತಿಳಿದು ನಾನು ಇಲ್ಲಿಗೆ ಬಂದೆ. ಕಾರ್ತವೀರ್ಯ, ನಿನ್ನ ಬಂಧನದಲ್ಲಿ ಇರುವ ರಾವಣನನ್ನು ಬಿಡುಗಡೆಗೊಳಿಸು. ವರುಣದೇವ, ಸಾಕು ಮಾಡು ನಿನ್ನ ಮಾತುಗಳನ್ನು. ನೀನು ಹೇಳಿದ ಕೂಡಲೇ ಅವನನ್ನು ಬಿಟ್ಟು ಕಳಿಸಲು ನಾನೇನು ನಿನ್ನ ಚರಣ ಸೇವಕನೇ? ನಿನ್ನ ಬುದ್ಧಿವಾದದ ಮಾತುಗಳು ನನಗೆ ಬೇಡ. ಅದನ್ನು ನಿನ್ನ ಲೋಕದಲ್ಲೇ ಇಟ್ಟುಕೊಳ್ಳು. ಈ ಭೂಮಿಗೆ ನಾನೇ ದೊರೆ. ನನ್ನ ಮಾತೆ ಇಲ್ಲಿ ನಡೆಯುವುದು. 7 ಲೋಕಗಳು ಕೂಡ ನನ್ನ ಪಾದದ ಅಡಿಯಲ್ಲಿ ಇರಬೇಕು. ಸುರಲೋಕವು ಸತ್ತು ಬಿದ್ದಿರಬೇಕು. ಅಷ್ಟದಿಕ್ಪಾಲಕರು ಮಾಹಿಷ್ಮತಿ ಸಾಮ್ರಾಜ್ಯದ ದ್ವಾರ ಪಾಲಕರಾಗಿರಬೇಕು. ಕಾರ್ತವೀರ್ಯಾರ್ಜುನ, ನಿನ್ನ ಅವಸಾನದ ಕಾಲ ಸನ್ನಿಹಿತವಾಗುತ್ತಿದೆ. ನೀನು ನಿನಗೆ ತಿಳಿದ 2 ತಪ್ಪುಗಳನ್ನು ಮಾಡಿರುವೆ. ಮುಂದೊಂದು ದಿನ ಅಹಂಕಾರದಿಂದ ಬೀಗುತ್ತಿರುವ ನಿನ್ನ ಅವಸಾನವನ್ನು ಮಾಡಲು ಶ್ರೀಹರಿಯೇ ಅವತಾರವನ್ನೆತ್ತಿ ನಿನ್ನನ್ನು ಸಂಹರಿಸುವ ಕಾಲ ಬಂದಾಯಿತು. ಎಲೈ ವರುಣ, ನಾನಿರುವಲ್ಲಿಗೆ ಬಂದು ನನ್ನ ಸಂಹಾರದ ವಿಷಯವನ್ನು ನನ್ನ ಬಳಿಯೇ ಮಾತನಾಡುತ್ತಿರುವೆಯಾ? ಎಷ್ಟು ಧೈರ್ಯವಿರಬೇಕು ನಿನಗೆ? ನನ್ನ ವರಬಲದ ಮುಂದೆ ಆ ಯಮನು ಕೂಡ ನನ್ನೊಡನೆ ಯುದ್ಧಕ್ಕೆ ಬಂದರೂ ಅವನು ಸೋತು ಸುಣ್ಣವಾಗುತ್ತಾನೆ. ಇನ್ನು ಮರಣ ಭೀತಿಯೇ ನನಗೆ. ವರುಣ, ತೊಲಗು ಇಲ್ಲಿಂದ.
ಮಿತ್ರರೇ, ಮೃಗ ಬೇಟೆಯಾಡುತ್ತಾ ಆಡುತ್ತಾ ಈ ಕಾಡದಾರಿಯಲ್ಲಿ ಅದೆಷ್ಟೋ ದೂರ ಕ್ರಮಿಸಿದ್ದೇವೆ. ಬೇಟೆಯಾಡಿ ದಣಿವಾಗಿದೆ. ಹಸಿವು ತೃಷೆ ಕಾಡುತ್ತಿದೆ. ಏನು ಮಾಡುವುದು? ಅಣತಿ ದೂರದಲ್ಲಿ ಒಂದು ಆಶ್ರಮ ಕಾಣುತ್ತಿದೆ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ, ಬನ್ನಿ. ಸ್ವಾಮಿ, ಇಂದು ವಾತಾವರಣದಲ್ಲಿ ಏನೋ ಅಶಾಂತಿಯ ಛಾಯೆ ಕಾಣುತ್ತಿದೆಯಲ್ಲ? ಹೌದು ರೇಣುಕ, ಏನೋ ಅಪಶಕುನದ ಛಾಯೆ ಇದೆ. ಏನೋ ಸಂಭವಿಸುವ ಛಾಯೆ ಕಾಣುತ್ತಿದೆ. ಏನು ನಡೆದರೂ ಸಹ ಅದು ವಿಧಿಲಿಖಿತ. ಚಿಂತಿಸಬೇಡ. ಓ ಮಹಾರಾಜರು, ಈ ಜಮದಗ್ನಿಯ ಆಶ್ರಮಕ್ಕೆ ಬರಬೇಕು. ನೀವು ಆಶ್ರಮಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು ಮಹಾರಾಜರೇ. ಬೇಟೆಗೆಂದು ನಾನು ನನ್ನ ಮಿತ್ರರೊಂದಿಗೆ ಕಾಡಿಗೆ ಬಂದಿದ್ದೆ. ದಣಿವೆ ಹಸಿವೆ ಎರಡೂ ಬಾಧಿಸತೊಡಗಿತು. ನಿಮ್ಮ ಆಶ್ರಮವನ್ನು ಕಂಡು ಇತ್ತ ಕಡೆ ಬಂದೆವು. ಖಂಡಿತ. ಮೊದಲಿಗೆ ಈ ಕ್ಷೀರವನ್ನು ಸ್ವೀಕರಿಸಿ. ಆಹಾ, ಇಂತಹ ಅಮೃತದಂತಹ ಕ್ಷೀರವನ್ನು ನಾನೆಂದಿಗೂ ಸೇವಿಸಿರಲಿಲ್ಲ. ಇಂತಹ ಕ್ಷೀರವು ಎಲ್ಲಿ ಲಭಿಸಿತು ನಿಮಗೆ ಮುನಿವರಿಯರೇ? ಮಹಾರಾಜರೇ, ಇವಳು ಕಾಮಧೇನು, ಕಪಿಲೆ ಎಂಬುದಾಗಿ ಇವಳ ಹೆಸರು. ನಾವು ಮಾಡಿದ ಯಾಗ ಹಾಗೂ ಸತ್ಕರ್ಮಗಳ ಫಲವಾಗಿ ಇಂದ್ರನಿಂದ ಉಡುಗೊರೆಯಾಗಿ ನೀಡಲ್ಪಟ್ಟವಳು. ಇವಳು ಯಾವುದೇ ರೀತಿಯ ಮನದ ಇಚ್ಛೆಯನ್ನು ಇಚ್ಛಿಸಿದ್ದಲ್ಲಿ ಕ್ಷಣ ಮಾತ್ರದಲ್ಲಿ ನೀಡುವ ಕಾಮಧೇನು. ಇವಳು ಅಮೃತ ರೂಪಿಣಿ. ಏನು, ಈ ಕಾಮಧೇನುವಿನಲ್ಲಿ ಅಷ್ಟೊಂದು ಶಕ್ತಿ ಇದೆ? ಈ ಕಾಮಧೇನು ಆಶ್ರಮದಲ್ಲಿ ಇರುವುದಕ್ಕಿಂತ ನನ್ನ ಸಾಮ್ರಾಜ್ಯದಲ್ಲಿ ಇರುವುದೇ ಒಳ್ಳೆಯದು. ಈಗಿಂದೀಗಲೇ ಈ ಕಾಮಧೇನುವನ್ನು ನನಗೆ ಕೊಟ್ಟು ಬಿಡು. ರಾಜನೇ, ಅದೊಂದು ಮಾತು ಕೇಳಬೇಡಿ. ನಾನು ಖಂಡಿತವಾಗಿಯೂ ನೀಡುವುದಿಲ್ಲ. ಏನು, ನನಗೆ ನೀಡುವುದಿಲ್ಲವೇ? 3 ಲೋಕಗಳನ್ನೇ ಗೆಲ್ಲಬಲ್ಲ ಈ ಚಕ್ರವರ್ತಿಗೆ ಇಲ್ಲ ಎನ್ನುವೆಯಾ? ಆ ಕಾಮಧೇನುವನ್ನು ಹೇಗೆ ಪಡೆಯಬೇಕೆಂದು ನನಗೆ ತಿಳಿದಿದೆ. ನನ್ನ ಆಜ್ಞೆಗೆ ಮೀರಿದವರ ಶಿರ ನೆಲಕ್ಕೆ ಉರುಳಲಿ. ಬೇಡ 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 ಮಹಾರಾಜರೇ, ಬೇಡ. ಅಯ್ಯೋ! ಅಯ್ಯೋ ಸ್ವಾಮಿ, ಏನಾಗಿ ಹೋಯಿತು? ಸದಾ ಪತಿಯೇ ನನ್ನ ದೈವ ಎಂದು ನಿಮ್ಮ ಸೇವೆಯಲ್ಲಿದ್ದವಳು ನಾನು. ಇಂದಿಗೆ ಆ ಬಾಳ್ವೆ ತೀರಿತೆ. ಅಯ್ಯೋ ಅಯ್ಯೋ, ನಾನಿನ್ನೇನು ಮಾಡಲಿ? ಏನು ಮಾಡಲಿ? ಯಾವ ತಪ್ಪಿಗೆ ನನಗೆ ಶಿಕ್ಷೆ? ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ ರಾಮ, ಪರಶುರಾಮ, ಬಾ ಮಗನೇ, ಬಾ. ಮಾತೆ! ಮಗನೇ, ಏನೆಂದು ಹೇಳಲಿ? ಈ ದಿನ ಆಶ್ರಮಕ್ಕೆ ಕಾರ್ತವೀರ್ಯಾರ್ಜುನ ಎಂಬ ರಾಜ ಬಂದಿದ್ದ. ನಾವು ನೀಡಿದ ಆತಿಥ್ಯವನ್ನು ಸ್ವೀಕರಿಸಿದ್ದಲ್ಲದೆ ನಿನ್ನ ತಂದೆಯನ್ನು ಕೊಂದು ಆಶ್ರಮದ ಜೀವಾಳವಾದ ಕಾಮಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿದ್ದಾನೆ. ಆ ಅಧರ್ಮಿಯನ್ನು ತಡೆಯಲು ನಮ್ಮಿಂದ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಹೋಗು ರಾಮ, ಹೋಗು. ಆ ದುಷ್ಟನ ಸಂಹಾರ ನಿನ್ನಿಂದಲೇ ಆಗಬೇಕು. ಆ ಪರಶುವನ ಚರಣಗಳಿಗೆ ಶರಣಾಗು. ಹೋಗು, ಜಯಶಾಲಿಯಾಗಿ ಬಾ.
ನಿಮ್ಮ ಆಶೀರ್ವಾದ ಇರಲಿ ಮಾತೆ. ನನ್ನ ತಂದೆಯನ್ನು ಕೊಂದ ಅವನನ್ನು ನಾನು ಸುಮ್ಮನೆ ಬಿಡಲಾರೆ. ಪರಮೇಶ್ವರ, ಪರಮೇಶ್ವರ, ಪರಮೇಶ್ವರ. ಭಾರ್ಗವರಾಮ, ಭಾರ್ಗವರಾಮ. ಪ್ರಭು, ಪರಮೇಶ್ವರ, ಧರ್ಮವೆತ್ತ ಈ ನಾಡಿನಲ್ಲಿ ಅಧರ್ಮವು ತಾಂಡವವಾಡುತ್ತಿದೆ. ನಡೆದಂತಹ ಅನ್ಯಾಯವನ್ನು ನೋಡಿಯೂ ನೀನು ಸುಮ್ಮನಿರುವೆಯಾ? ಭಾರ್ಗವರಾಮ, ನಿನ್ನ ನೋವು, ಕೋಪ ಎಲ್ಲವೂ ನನಗೆ ಅರ್ಥವಾಗುತ್ತಿದೆ. ನಾನು ನೀಡಿದಂತಹ ದಿವ್ಯಾಸ್ತ್ರ ಪರಶವನ್ನು ಉಪಯೋಗಿಸುವ ಸಮಯ ಬಂದಿದೆ. ಅರ್ಜುನನಿಗೆ ಗುರು ದತ್ತಾತ್ರೇಯರು ಅವನ ಎದೆಯ ಭಾಗದಲ್ಲಿ ಅಮೃತ ಕಲಶವನ್ನು ಸ್ಥಾಪನೆ ಮಾಡಿದ್ದಾರೆ. ಪರಶುವಿನಿಂದ ಕಾರ್ತವೀರ್ಯಾರ್ಜುನನ ಎದೆಯಲ್ಲಿರುವಂತಹ ಅಮೃತ ಕಲಶವನ್ನು ಹೊರತೆಗೆದು ಅಧರ್ಮವನ್ನು ಕೊಂದು ಧರ್ಮದ ಸಮತೋಲನವನ್ನು ಮಾಡು. ವಿಜಯೀ ಭವ. ಕಾರ್ತವೀರ್ಯ, ಧರ್ಮದ ಹಾದಿಯಲ್ಲಿ ನಡೆಯಬೇಕಾಗಿರುವುದು ರಾಜನ ಕರ್ತವ್ಯ. ಅದನ್ನು ಬಿಟ್ಟು ಅಧರ್ಮದ ಕೃತ್ಯಗಳನ್ನು ಎಸಗಿ ಲೋಕಕಂಟಕನಾಗಿ ಮೆರೆಯುತ್ತಿದ್ದೀಯ. ನೀನು ನನ್ನ ತಂದೆಯ ಶಿರವನ್ನು ಕಡಿದು ಆಶ್ರಮದ ಕಾಮಧೇನುವನ್ನು ಬಲಾತ್ಕಾರದಿಂದ ಎಳೆದು ತಂದೆಯ. ಬ್ರಾಹ್ಮಣನಾದರೂ ಮಾಡುವಂತಹ ವ್ಯವಹಾರ ಕ್ಷತ್ರಿಯರ ಹಾಗೆ ಇದೆ. ನೀನು ಹೇಳುತ್ತಿರುವ ಆಶ್ರಮದ ಕಾಮಧೇನು ಅದು ಈಗ ನನ್ನ ಸೊತ್ತು. ಯಾವುದೇ ಕಾರಣಕ್ಕೂ ಅದನ್ನು ಹಿಂದಿರುಗಿಸುವ ಮಾತೇ ಇಲ್ಲ. ನಿನಗೆ ಕಾಮಧೇನು ಬೇಕೇ ಎಂದಿದ್ದಲ್ಲಿ ಮೊದಲು ನನ್ನನ್ನು ಎದುರಿಸಿ ಸೋಲಿಸು. ಇಲ್ಲದಿದ್ದರೆ ನನಗೆ ಶರಣಾಗಿ ನನ್ನ ಚರಣ ಸೇವಕನಾಗು. ಕಾರ್ತವೀರ್ಯ, ಯಾವ ವರಪ್ರದಾನದಿಂದ ಧರ್ಮದಿಂದ ಅಧರ್ಮದ ಹಾದಿಯನ್ನು ಹಿಡಿದಿದ್ದೀಯಾ, ಅದೇ ಶಕ್ತಿಯನ್ನು ನಾನು ನನ್ನ ದಿವ್ಯಾಸ್ತ್ರವಾದ ಪರಶುವಿನಿಂದ ಅಂತ್ಯಗೊಳಿಸುವೆ. ನೋಡು ನನ್ನ ಕ್ರೋಧದ ಜ್ವಾಲಾಗ್ನಿಯನ್ನು. ಬಾ ಯುದ್ಧಕ್ಕೆ. ಇದೋ ನೋಡು, ನಿನ್ನನ್ನು ಎದುರಿಸಲು ನನ್ನ ಅಜಾತ ಬಾಹುಗಳ ವಿಶಾಲ ರೂಪವನ್ನು ತಾಳುತ್ತೇನೆ. ಧೈರ್ಯವಿದ್ದರೆ ಎದುರಿಸು. ಬಾ.
ಶಾಂತನಾಗು ಪರಶುರಾಮ, ಶಾಂತನಾಗು. ಶ್ರೀಹರಿಯ ಅವತಾರ ರೂಪನಾಗಿ ನೀನು ಪರಶುರಾಮನ ರೂಪದಲ್ಲಿ ಧರೆಗೆ ಬಂದೆ. ಪರಮಾತ್ಮ ಶ್ರೀಹರಿ ನಿನ್ನ ನಿಜ ರೂಪವಾದ ದಶಾವತಾರದ ರೂಪ ಧರಿಸು ದೇವಾ, ದಶಾವತಾರ ಧರಿಸು. पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम्